ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಫ್ರೆಂಡ್ಸ್, ನೀವು ಆತ್ಮನ ನಂಬ್ತೀರಾ? ಈ ದೆವ್ವ ಭೂತ ಎಲ್ಲ ಇದೆ ಅನ್ನೋದನ್ನ ನಂಬ್ತೀರಾ? ಇನ್ನು ತುಂಬಾ ಜನ ಆತ್ಮನ ಕರ್ಸಿ ಮಾತಾಡೋದು ಕೆಲವ್ರು ಮಾಡ್ತಾರೆ. ಅದನ್ನ ನೀವ್ ಯಾವತ್ತಾದ್ರೂ ಟ್ರೈ ಮಾಡಿದ್ದೀರಾ? ಹಾಗ್ ನೀವೇನಾದ್ರೂ ಟ್ರೈ ಮಾಡಿ ನಿಮಗೇನಾದ್ರೂ ಆತ್ಮನ ಕರ್ಸೋಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತಂದ್ರೆ, ನೀವ್ ಅದರಲ್ಲಿ ಟ್ಯಾಲೆಂಟೆಡ್ ಇದ್ರೆ ಜಯಲಲಿತಾ ಅವರ ಆತ್ಮನ ಕರ್ಸಿ ಮಾತಾಡಿಸಿ. ಜಯಲಲಿತಾ ಆತ್ಮ ನಿಮ್ ಜೊತೆ ಏನೆಲ್ಲ ಹೇಳತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದನ್ನ ನಾನು ಯಾಕಪ್ಪ ಹೇಳ್ತಾ ಇದೀನಿ ಅಂದ್ರೆ, ಜಯಲಲಿತಾ ಆತ್ಮ ಒಬ್ಬ ಸ್ವಾಮೀಜಿ ಜೊತೆ ಮಾತಾಡಿದಾರಂತೆ. ಅದರ ಸ್ಟೋರಿಯನ್ನೇ ಇವಾಗ ನಾನ್ ಹೇಳಕ್ ಬಂದೆ. ನೀವ್ ಹೇಳ್ಬೋದು, ಅಯ್ಯೋ ಬಿಡ್ರಿ ಇದೆಲ್ಲ ಮಾಮೂಲಿ, ಜಯಲಲಿತಾ ಆತ್ಮ ಮುಂಚಿಂದನೂ ಬರ್ತಾನೆ ಇದೆ, ಎಲ್ಲರ ಹತ್ರ ಮಾತಾಡ್ತಾನೆ ಇದೆ, ಹೋಗಿ ಹೋಗಿ ನೀವ್ ಅದನ್ನ ನ್ಯೂಸ್ ಮಾಡ್ತಿರಲ್ಲ ಅಂತ. ಬಟ್ ಇದನ್ನೆಲ್ಲ ನಾವ್ ಯಾಕೆ ತಗೋತೀವಿ ಅಂತಂದ್ರೆ, ಜನಗಳಿಗೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಯಾರು ಇಂಥದನ್ನೆಲ್ಲ ನಂಬೇಡಿ ಅಥವಾ ಅದನ್ನ ನಂಬೋದು ಬಿಡೋದು ನಿಮ್ಮಿಷ್ಟ ಅನ್ನೋ ಒಂದು ಮೆಸೇಜ್ ಅನ್ನ ಇಟ್ಕೊಂಡು ನಾವು ಈ ನ್ಯೂಸ್ ಅನ್ನ ಹೇಳ್ತಾ ಇದೀವಿ. ಸೊ ಎನಿವೇಸ್, ಬನ್ನಿ ಅದರ ಸ್ಟೋರಿಯನ್ನ ನಾನೀಗ ಹೇಳ್ತೀನಿ. ಜಯಲಲಿತಾ ಆತ್ಮ ಯಾರ ಜೊತೆ ಮಾತಾಡ್ತು, ಏನೆಲ್ಲ ಹೇಳ್ತು ಅನ್ನೋದನ್ನ ನಾನ್ ಹೇಳ್ತೀನಿ, ಕೇಳಿ. ಇನ್ನು ತಿರುವಾಂಕೂರು ಶ್ರೀಗಳೊಂದಿಗೆ ಜಯಲಲಿತಾ ಆತ್ಮ ಮಾತಾಡಿದ್ಯಂತೆ. ಆತ್ಮ ಮತ್ತೆ ಅದರ ಅಸ್ತಿತ್ವ ಅವರವರ ನಂಬಿಕೆಗೆ ಬಿಟ್ಟ ವಿಚಾರ. ಆದ್ರೆ ಇದೀಗ ತಮಿಳುನಾಡು ಸೇರಿದಂತೆ ಇಡೀ ದೇಶದಲ್ಲಿ ಚರ್ಚೆಯಾಗ್ತಿರೋ ಜಯಲಲಿತಾ ಆತ್ಮದ ವಿಚಾರ ಮತ್ತೊಮ್ಮೆ ಆತ್ಮದ ಅಸ್ತಿತ್ವವನ್ನ ಪುನರ್ ವಿಮರ್ಶೆಗೆ ಒಡ್ಡಿದೆ. ಏನ್ ಗೊತ್ತಾ, 75 ದಿನಗಳ ಕಾಲ ಆಸ್ಪತ್ರೆಯಲ್ಲಿದ್ದು ನಾನಲ್ಲ, ನನ್ನ ಆತ್ಮ ಅಂತ ಸ್ವತಃ ಅಮ್ಮನ ಆತ್ಮನೇ ಹೇಳಿದ್ಯಂತೆ. ತಮಿಳುನಾಡಿನ ಸ್ವಾಮೀಜಿ ತಿರುವಾಶ್ರೀ ಮಹರ್ಷಿ ಅವರು ಅಮ್ಮನ ಆತ್ಮದ ಜೊತೆ ಸಂವಾದ ನಡೆಸಿರೋದಾಗಿ ಹೊಸ ಒಂದು ಬಾಂಬ್ ಸಿಡಿಸಿದ್ದಾರೆ. ಅಮ್ಮನ ಆತ್ಮ ಹೇಳುತ್ತಂತೆ, ತಮಿಳುನಾಡಿನ ಜನ ನನ್ನನ್ನ ಬದುಕಿಸಲು ಪೂಜೆ ಪುನಸ್ಕಾರಗಳನ್ನೇ ಮಾಡಿದ್ರು, ಆದ್ರೆ ಕೆಲವರು ನನ್ನ ಸಾವನ್ನೇ ಬಯಸ್ತಿದ್ರು. ನನ್ನನ್ನ ಸಾಯಿಸಿದ ಶತ್ರುಗಳನ್ನ ನಾನ್ ಸುಮ್ನೆ ಬಿಡೋದಿಲ್ಲ, ಪ್ರತೀಕಾರ ತೀರಿಸ್ಕೋತೀನಿ ಅಂತ ಸ್ವಾಮೀಜಿ ಹತ್ರ ಹೇಳಿದೆ. ಇನ್ನು ಸ್ವಾಮೀಜಿ ಅವರು ಮಾಜಿ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ ಇದನ್ನ ಹೇಳ್ತಾರೆ. ಓ ಪನ್ನೀರ್ ಸೆಲ್ವಂ ಮತ್ತೆ ತನ್ನ ಸೋದರ ಸಂಬಂಧಿ ದೀಪಾ ಅವರು ಮಾತ್ರನೇ ಎಐಎಡಿಎಂಕೆ ನ ಮುನ್ನಡೆಸಲು ಸಮರ್ಥರು ಅಂತ ಸಹ ಆತ್ಮ ಹೇಳುತ್ತಂತೆ. ನಿನ್ನೆ ತಾನೇ ನಾನ್ ನಿಮ್ಗೆ ಹೇಳ್ದೆ, ಮಾಜಿ ಸ್ಪೀಕರ್ PH ಪಾಂಡಿಯನ್ ಅವರು ಜಯಲಲಿತಾ ಅವರನ್ನ ಆಸ್ಪತ್ರೆಗೆ ಸೇರಿಸಿದ್ದು ಅವರನ್ನ ಅವರ ಪೋಯಸ್ ಗಾರ್ಡನ್ ನಿವಾಸದಲ್ಲಿ ಯಾರೋ ತಳ್ಳಿ ಬೀಳ್ಸಿದ್ರಿಂದ ಅಂತ. ಆದ್ರೆ ಇಂಥ ಸ್ಫೋಟಕ ಮಾಹಿತಿ ನೀಡಿದ್ದ ಪಾಂಡಿಯನ್ ಅವರು ಇದೀಗ ಸ್ವಾಮೀಜಿ ನೀಡಿದ ಹೇಳಿಕೆಗಳನ್ನ ಜಯಲಲಿತಾ ಸಾವಿನ ನಿಗೂಢತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಜಯಲಲಿತಾ ಅವರು ಮಣ್ಣು ಸೇರಾಯ್ತು, ಈಗ ಅವರ ಬಗ್ಗೆ ಹೀಗೆ ಅದೆಷ್ಟೋ ಸುದ್ದಿಗಳು ಹರಿದಾಡ್ತಾ ಇವೆ. ನಿಜಕ್ಕೂ ಅಮ್ಮನ ಆತ್ಮ ಬಂದಿತ್ತ? ಸ್ವಾಮೀಜಿ ಜೊತೆ ನಿಜಕ್ಕೂ ಅಮ್ಮನ ಆತ್ಮ ಮಾತಾಡ್ತಾ? ಆ ತರ ಎಲ್ಲರ ಆತ್ಮ ಬಂದು ಎಲ್ಲರ ಹತ್ರ ಮಾತಾಡಕ್ಕೆ ಶುರು ಮಾಡ್ಬಿಟ್ರೆ ಪ್ರಪಂಚ ಇನ್ ಹೇಗಿರತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಅಮ್ಮನ ಆತ್ಮ ನಿಜವಾಗ್ಲೂ ಬಂದಿದ್ಯೋ ಇಲ್ವೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ಅಮ್ಮನೇ ಬಂದು ಉತ್ತರ ಕೊಡ್ಬೇಕಿದೆ. ನೀವೇನಂತೀರಾ ಇದ್ರ ಬಗ್ಗೆ? ನಿಮ್ಗೇನಾದ್ರೂ ಇದ್ರ ಬಗ್ಗೆ ಕಾಮೆಂಟ್ಸ್ ಮಾಡ್ಬೇಕು ಅಂತಿದ್ರೆ ದಯವಿಟ್ಟು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಕಮೆಂಟ್ ಅನ್ನ ಹಾಕಿ ಕಳಿಸಿ. ಹಾಗೆ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. Thank you so much.